Hello everyone, my name is Bengaluru Kannadiga and I am suffering from ICS KWO. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನರೇಶ್. ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಕನ್ನಡಿಗ. ಇವರು ಒಂದು ದೊಡ್ಡ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಅದೇ ICS KWO ಅಂದ್ರೆ ಐ ಕಾಂಟ್ ಸ್ಪೀಕ್ ಕನ್ನಡ ವಿತ್ ಅದರ್ಸ್. This problem started to me at very early age. I can speak, I can read, I can write Kannada inside my home. I speak in Kannada with my family, with my parents, with my siblings. But when I come out, when I meet strangers, when I meet other people, when I meet my friends, colleagues, I can't speak Kannada with them. ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ಅವರು ಹೇಳಿದ್ದು ಕನ್ನಡ. ಸರಿ, ನಿಮಗೆ ಬೇರೆಯವ್ರ ಜೊತೆ ಕನ್ನಡ ಮಾತಾಡೋದಕ್ಕೆ ಆಗೋದಿಲ್ಲ, ಆದರೆ ನೀವು ಅವ್ರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ ಅಂತ ಕೇಳಿದಾಗ ಅವ್ರು ಕೊಟ್ಟ ಉತ್ತರ Maximum, most of the times it will be English, and also I can speak in their own mother tongue: Tamil, Telugu, Malayalam, Gujarati, Bhojpuri, Nepalese, Urdu, Mandarin, and I also can speak the Kalakeya language in Bahubali. Yes, I can speak that language too. ಹೀಗೆ ಮಾತಾಡ್ತಾ ನಮ್ಮ ತಂಡದವರು ನೀವು ಬೇರೆಯವರ ಜೊತೆ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಮಾಡಿದೀರಾ ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ: Yes, I have tried so many times and every time I have failed in it. I have even recorded all my attempts speaking in Kannada. You can have a look at it. Hey bro, Sap bro. Chandani Chandani, I love you Chandani. जयनगर 4th ब्लॉक है भाई, जयनगर 4th ब्लॉक कैसे जाना है? When I was watching a movie, Real Star Upendra's A movie, in that there is a scene. This is madman! How dare he insult me? Call the police! Arrest him! Amma! After watching that scene, even I called my friend and I tried it. Hey bro, why did you call me so urgently bro? Hey come bro, I need a help from you bro. Help? What help bro? Yes bro, I want you to slap me bro. Slap me hard bro, once bro, please bro. Slap bro, why bro? I can't bro. Why should I slap you bro? No bro, no. Bro, a friend indeed is a friend in need bro. Come on bro, slap me bro, please bro. My request bro. Okay bro. Fuck! You fucker, you fucking cute! ಅಯ್ಯೋ ಪಾಪ, ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಸರ್, ನೀವು ತುಂಬ ಕಷ್ಟಪಟ್ಟಿದ್ದೀರಾ. ಹೌದು, ನೀವು ನಿಮ್ಮ ಮನೆಯವ್ರ ಜೊತೆ ಕನ್ನಡದಲ್ಲೇ ಮಾತಾಡ್ತಿರಲ್ಲ, ಅದ್ರದ್ದೇನಾದ್ರು ವಿಡಿಯೋಸು ಫುಟೇಜಸ್ಸು ಏನಾದ್ರು ಇದೆಯಾ ಅಂತ ಕೇಳಿದಾಗ ಏನಮ್ಮ ಇವತ್ತು ಉಪ್ಪಿಟ ಮಾಡಿದ್ಯಾ? ಅಪ್ಪ ದಯವಿಟ್ಟು ಶಬ್ಸ್ ಬಿಡಪ್ಪ, ನಾಳೆ ಇದ್ದ ಎಡೆ ಹೊಡ್ಕೊಂಡ್ ಬರಲ್ಲ, ಶಬ್ಸ್ ಬಿಡು. ಅಣ್ಣ ಇಲ್ಲಿ ಯಾಕೋ ನವೆ ಆಗ್ತಿದೆ, ಒಂಚೂರು ಬಂದು ಕೆರೆಯೋ. ಅಲ್ಲಲ್ಲ, ಇಲ್ಲಿ. ಈ ಮಹಾ ಕಾಯಿಲೆಯಾದ ICS KWO ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ನಾವು ಒಬ್ಬರು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ವಿ. ಅವರು ಈ ಕಾಯಿಲೆ ಬಗ್ಗೆ ಹೇಳಿದ್ದಾದ್ರು ಏನು, ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದತ್ತಾತ್ರೇಯ ವೆಂಕಟೇಶ್ ಪುಟ್ಟಪ್ಪ ಅಂತ. ನೋಡಿ, ICS KWO ಅನ್ನೋದು ಒಂದು ದೊಡ್ಡ ಕಾಯಿಲೆ. ನಮ್ಮ ನ್ಯೂಸ್ ಚಾನೆಲ್ ಅವ್ರ ಸ್ಟೈಲಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಮಹಾಮಾರಿ, ರಕ್ತ ಬೀಜಾಸುರ. ಇವರಿಗೆ ಈ ಕಾಯಿಲೆ ಹೇಗೆ ಬಂದಿದೆ ಮತ್ತೆ ಹೇಗೆ ಗುಣ ಮಾಡಬಹುದು ಅಂತ ನೋಡೋಣ ಬನ್ನಿ. ನಮಸ್ಕಾರ. ಹಲೋ, ಕನ್ನಡದಲ್ಲಿ ಮಾತಾಡ್ರಿ.
I can't. ಯಾಕಾಗ್ತಾ ಇಲ್ಲ? I don't know why I can't. ನಿಮ್ಮನೆಯವ್ರ ಜೊತೆ ನೀವು ಕನ್ನಡದಲ್ಲಿ ಮಾತಾಡ್ತೀರಾ ಅನ್ನೋ ವಿಷಯ ನನಗೆ ಗೊತ್ತಾಯಿತು. Yes, I can speak with them. ನನಗೆ ಇವಾಗ ಇವ್ರ ಪ್ರಾಬ್ಲಮ್ ಏನು ಅಂತ ಅರ್ಥ ಆಯ್ತು. ಈಗ ಟ್ರೀಟ್ಮೆಂಟ್ ಕೊಡ್ತೀನಿ ನೋಡಿ. ನೋಡಿ ಇವ್ರೆ, ನೀವು ನನ್ನನ್ನು ನಿಮ್ಮ ದೊಡ್ಡಪ್ಪನೋ, ನಿಮ್ಮ ಚಿಕ್ಕಪ್ಪನೋ, ಇಲ್ಲ ನಿಮ್ಮ ಮಾವನೋ, ನಿಮ್ಮ ಅಣ್ಣನೋ, ನಿಮ್ಮ ತಮ್ಮನೋ ಏನಾದ್ರು ಅನ್ಕೊಳ್ಳಿ. ಆಗತ್ತೆ ಕಮಾನ್. I can't. ನನ್ನ ನಿಮ್ಮ ಡವ್ ಹಳೆ ಬಾಯ್ ಫ್ರೆಂಡ್ ಅಂತ ಅನ್ಕೊಳ್ಳಿ, ನಿಮ್ ಡವ್ವರ್ ಅಪ್ಪ ಅಂತ ಅನ್ಕೊಳ್ಳಿ, ಇಲ್ಲ ನಿಮ್ಮ ಅಣ್ಣ ಅನ್ಕೊಳ್ಳಿ, ನಿಮ್ಮ ಹತ್ರ ಕಾಸು ಇಸ್ಕೊಂಡು ಓಡೋಗಿರೋ ಫ್ರೆಂಡ್ ಅಂತ ಅನ್ಕೊಳ್ಳಿ, ನಿಮ್ ಮನೆಯವರು ಅಂತ ಅನ್ಕೊಳ್ಳಿ. ನನ್ನ ಆಗತ್ತೆ ಕಮಾನ್, ಆಗತ್ತೆ ಬಿಡಬೇಡಿ. ಆಗತ್ತೆ ಬಿಡಬೇಡಿ. ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ನ ಕೈಲಿ ಆಗ್ತಾ ಇಲ್ಲ. ಶಬಾಷ್, ನಿಮ್ ಕೈ ಕೊನೆಗೂ ಆಯ್ತು. ಶಬಾಷ್. ಮಾತಾಡಿದೆ, ನಾನು ಕನ್ನಡ ಮಾತಾಡಿದೆ. ನೋಡಿ ಇವ್ರೆ, ತುಂಬಾ ಸಿಂಪಲ್. ನಿಮ್ಗೆ ಬರೀ ನಿಮ್ ಮನೆಯವ್ರ ಜೊತೆ ಕನ್ನಡದಲ್ಲಿ ಮಾತಾಡಕ್ ಆಗ್ತಾ ಇತ್ತು. ನೀವು ಬೇರೆ ಯಾರನ್ನು ನಮ್ಮವರು ಅಂತ ಅನ್ಕೊಳ್ತಿರ್ಲಿಲ್ಲ. ಕರ್ನಾಟಕನೇ ನಿಮ್ ಮನೆ ಅಂತ ಅನ್ಕೊಳ್ಳಿ, ಎಲ್ಲಾರನು ನಿಮ್ ಮನೆಯವರು ಅಂತ ಅನ್ಕೊಳ್ಳಿ, ಎಲ್ಲಾರನು ನಿಮ್ಮವರು ಅಂತ ಅನ್ಕೊಳ್ಳಿ. ಅವಾಗ ಆರಾಮಾಗಿ ಕನ್ನಡ ಮಾತಾಡ. ಸ್ನೇಹಿತರೆ, ಇವರು ICS KWO ಅನ್ನೋ ಒಂದು ಮಹಾ ಕಾಯಿಲೆಯಿಂದ ಗುಣ ಆಗಿದ ಖುಷಿಯಲ್ಲಿ ನಾವು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನಿಮ್ಮ ಸ್ನೇಹಿತರು ಯಾರಾದರೂ ICS KWO ಇಂದ ಬಳಲುತ್ತಿದ್ದರೆ ಅವರನ್ನು ಈ ನಮ್ಮ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಬನ್ನಿ, ಅವರು ಸರಿ ಮಾಡ್ತಾರೆ. ನಾನು ನಿಮ್ಮ ನರೇಶ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.